ಲಕ್ಷಣ ಸಂಪನ್ನಲಾಗಿರತಕ್ಕಂತಹ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸವರ್ಣಿಯಾಗಿರಬೇಕು ಅಂತ ಇನ್ನೊಂದು ಮಾತನ್ನು ಹೇಳ್ತಾರೆ. ಸವರ್ಣಿ ಅಂತಂದರೆ ಬ್ರಾಹ್ಮಣನಾಗಿರತಕ್ಕಂತಹ ವ್ಯಕ್ತಿ ಬ್ರಾಹ್ಮಣ ಸ್ತ್ರೀಯನ್ನೇ ವಿವಾಹ ಮಾಡಿಕೊಳ್ಳಬೇಕು ಅಂತನ್ನೋದು ಮನುವಿನ ವಿಶೇಷವಾಗಿರುವಂತಹ ಅಭಿಪ್ರಾಯ. ತನಗಿಂತಲೂ ಕೂಡ ಆಕೆಯ ವಯಸ್ಸಂತನ್ನೋದು ಕಡಿಮೆಯಾಗಿರಬೇಕು. ಎಷ್ಟು ಕಡಿಮೆಯಾಗಿರಬೇಕು ಅಂತಂದರೆ ಇಷ್ಟೇ ಕಡಿಮೆಯಾಗಿರಬೇಕು ಅಂತನ್ನುವುದನ್ನು ಯಾರೂ ಕೂಡ ವಿಧಾನವನ್ನು ಮಾಡಿಲ್ಲ. 4-5 ವರ್ಷಗಳಾದರೆ ಒಳ್ಳೆಯದು ಎಂಬುದಾಗಿ ಹೇಳಿದ್ದಾರೆ. ಆದರೆ ಶೌನಕರು ಮಾತ್ರ 9 ವರ್ಷಗಳು ವ್ಯತ್ಯಾಸವಿದ್ದರೆ ಒಳ್ಳೆಯದು ಅಂಥೇಳಿ ತಿಳಿಸಿಕೊಟ್ಟಿದ್ದಾರೆ. ಗೋತ್ರ ಇದು ಒಂದಾಗಿರಬಾರ್ದು, ಸರ್ವಥಾ ಬೇರೆ ಆಗಿರಬೇಕು ಅಂತ ನಾವು ಮಾತನ್ನು ತಿಳಿಯಬೇಕು. ಅನಂತರ ಸಗೋತ್ರ ವಿವಾಹಕ್ಕೆ ಭಾರ್ಗವ ಗೋತ್ರ ಹಾಗೂ ಅಂಗಿರಸ ಗೋತ್ರಗಳಲ್ಲಿ ಸಗೋತ್ರ ವಿವಾಹಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಪ್ರವರಗಳಲ್ಲಿ ಮಾತ್ರ ಐಕ್ಯ ಇರಬಾರದು ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ರಕ್ತ ಸಂಬಂಧಿನಿಯಾದವರು ಸುತರಾಂ ಬೇಡ ಎಂಬುದಾಗಿ ಬೋಧಾಯನರು ನಿಷೇಧವನ್ನು ಮಾಡಿದ್ದಾರೆ. ತಂದೆಯ ಆರೋಗ್ಯದಿಂದಾಗಿ ಆ ಕನ್ಯೆಯ ಆರೋಗ್ಯವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳುತ್ತಾರೆ. ತಾಯಿಯ ಶೀಲದಿಂದಾಗಿ ಮಗಳ ನಡತೆಯನ್ನು ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ಆಚಾರದಿಂದಾಗಿ ಕುಲವನ್ನು ತಿಳಿಯಬೇಕು ಅಂತ ಹೇಳಿ ವಿಷ್ಣು ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ತನಗಿಂತಲೂ ಕೂಡ ಎತ್ತರಳಾಗಿರತಕ್ಕಂತಹ ಉದ್ದ ಇರುವಂತಹ ಹುಡುಗಿಯನ್ನು ಸರ್ವಥಾ ವಿವಾಹ ಮಾಡಿಕೊಳ್ಳಬಾರದು ಅಂತ ನಿಷೇಧವನ್ನು ಮಾಡಿದ್ದಾರೆ. ಕನಿಷ್ಠ ಪಕ್ಷಕ್ಕೆ ಎದೆಯ ಮಟ್ಟಕ್ಕೆ ಆದರೂ ಹುಡುಗಿ ಬಂದಿರಬೇಕು. ಎದೆಯ ಮಟ್ಟಕ್ಕೆ ಬಾರದೇ ಇರತಕ್ಕಂತಹ ಹುಡುಗಿಯನ್ನು ಬೇಡ ಎಂಬುದಾಗಿ ನಿಷೇಧವನ್ನು ಮಾಡಿದ್ದಾರೆ. ಭುಜದ ಮಟ್ಟಕ್ಕೆ ಅಥವಾ ಮೂಗಿನ ಮಟ್ಟಕ್ಕೆ ಇರತಕ್ಕಂತಹ ಸ್ತ್ರೀ ಅತ್ಯುತ್ತಮ ಎಂಬುದಾಗಿ ವಿಷ್ಣು ಪುರಾಣ ನಮಗೆ ಕೊಂಡಾಡ್ತಾ ಇದೆ. ಕಣ್ಣಿಗೆ ಚೆನ್ನಾಗಿ ಕಾಣಿಸುವುದು ಒಂದು ರೀತಿ ಆದರೆ ವಿಶೇಷವಾಗಿ ಅದಕ್ಕಿಂತಲೂ ಕೂಡ ಮುಖ್ಯವಾಗಿರುವಂತಹದ್ದು ಗುಣವತಿಯಾಗಿರಬೇಕು ಎಂಬುದಾಗಿ ವಿಷ್ಣು ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಪಂಚಲಕಾರಾಂ ಭಾರ್ಯಾಂ ಪುರುಷಃ ಪುಣ್ಯಾಧಿಕೋ ಲಭತೆ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಪಂಚಲಕಾರಗಳಿಂದ ಕೂಡಿರತಕ್ಕಂತಹ ಹುಡುಗಿ ಅತ್ಯಂತ ಶ್ರೇಷ್ಠಳಾದವಳು ಅಂತ ತಿಳಿಸಿಕೊಟ್ಟಿದ್ದಾರೆ. ಪಂಚಲಕಾರಗಳಿಂದ ಕೂಡಿದವಳು ಅಂತಂದರೆ ಅನುಕೂಲೆ ಆಗಿರಬೇಕು, ವಿಮಲಾಂಗಿ ಆಗಿರಬೇಕು, ಉತ್ತಮವಾಗಿರತಕ್ಕಂತಹ ಕುಲದಲ್ಲಿ ಹುಟ್ಟಿರಬೇಕು ಅಂದರೆ ಕುಲಜೆ ಆಗಿರಬೇಕು, ಕುಶಲೆ ಆಗಿರಬೇಕು ಮತ್ತು ಸುಶೀಲ ಸಂಪನ್ನಳಾಗಿರಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಈ 5 ಕೂಡ ಸ್ತ್ರೀಯ ಗುಣಗಳು ಅಂತ ಹೇಳಿದ್ದಾರೆ. 5ರಲ್ಲೂ ಕೂಡ ಲಕಾರ ಅಂತನ್ನೋದು ಇದೆ. ಇವು ಉಳ್ಳವಳು ಪಂಚಲಕಾರಳು ಎಂಬುದಾಗಿ ತಿಳಿಸಿಕೊಟ್ಟು ಇಂಥವಳು ಅತ್ಯುತ್ತಮ ಸ್ತ್ರೀ ಎಂಬುದಾಗಿ ಹೇಳಿದ್ದಾರೆ. ಇಂತಹ ಸ್ತ್ರೀಯನ್ನು ವಿವಾಹವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಶಾಸ್ತ್ರ ವಿಧಾನವನ್ನು ಮಾಡಿದೆ.